ಈ ಮಾಸ್ತಿ ಏನಾಗ್ಬೇಕು ಅನ್ಕೊಂಡಿದ್ರು ಏನಾದ್ರು ಅಂತ ಇಲ್ಲಿ ಕಷ್ಟ ಇದೆ ಸರ್, ಸುಲಭವಾಗಿ ಇಲ್ಲಿ ಯಾವುದು ಸಿಗಲ್ಲ. ಸೊ ಮಾಸ್ತಿ ಅವರ ನಾವು ಗಮನಿಸ್ದಂಗೆ ಅವ್ರು ಪ್ರತಿ ಟೈಮ್ ಅಪ್ಡೇಟ್ ಆಗ್ತಾ ಇದಾರೆ. ಓದೋದು ಅಂದ್ರೆ ಪುಸ್ತಕ ಓದೋದು ಮಾತ್ರ ಓದಲ್ಲ, ಬದುಕನ್ನು ಓದಬೇಕು. ಮೋಸ ಆಗೋದು ಅಪರಿಚಿತರಿಂದ ಅಲ್ಲ, ಪರಿಚಯದವರಿಂದ. ಯೂಟರ್ನ್ ಹೋಗ್ಬಿಡೋಣಪ್ಪ ಬೇಡ ನನಗೆ ಯಾಕೋ ಇದಾಗಿ ಬರ್ತಾ ಇಲ್ಲ ಅನ್ಸಿದ್ದು. ಅಂದ್ರೆ ಯಾರು ಕರೀಲಿಲ್ವಲ್ಲ ಸರ್, ಹಸ್ಕೊಂಡು ಇರುವಂತ ದಿನಗಳಿದ್ದು. ಏನ್ ತಿನ್ಬೇಕು ಅನ್ನೋದ್ರಲ್ಲೇ ಸ್ವಲ್ಪ ಕ್ವಾಲಿಟಿ ಕಡಿಮೆ, ಏನ್ ಕುಡಿಬೇಕು ಅನ್ನೋದ್ರಲ್ಲೇ ಬ್ರ್ಯಾಂಡ್ ಕಡಿಮೆ. ನಮ್ಮ ಗುರುಪ್ರಸಾದ್ ಅವ್ರನ್ನ ಕಳ್ಕೊಂಡಾಗ ತುಂಬಾನೇ ಬೇಜಾರಾಯ್ತು ಸರ್. ಸೋಲು ಗೆಲುವು ಇದ್ದಿದ್ದೆ ಸರ್, ಹಂಗಂತ ಆಟಗಾರನೇ ನಾನು ಇನ್ನು ಆಟನೇ ಆಡಲ್ಲ ಅನ್ನೋದಿದೆಯಲ್ಲ, ಅದು ತಪ್ಪು. ಈ ಮಾಸ್ತಿ ಏನಾಗ್ಬೇಕು ಅನ್ಕೊಂಡಿದ್ರು ಏನಾದ್ರು ಅಂತ ಆಸ್ ಅ ಡೈರೆಕ್ಟರ್ ಆಗ್ಬೇಕನ್ನೋ ಆಸೆ ನಿಮ್ಗೆ ಭಾಳ ಇತ್ತು ಆರಂಭದಲ್ಲಿ? ಸಿನಿಮಾ ನಾನು ಫಸ್ಟ್ ಅದೇ ಸರ್, ಈಗ ಸಿನಿಮಾ ಬರಬೇಕು ಅಂತ ಅನ್ಕೊಂಡು ಬಂದ್ಬಿಟ್ಟೆ. ಇಲ್ಲ ಆರ್ಟಿಸ್ಟ್ ಆಗಿರ್ಬೇಕಾ, ನಿರ್ದೇಶಕನಾಗಿರ್ಬೇಕು, ಬಟ್ ಸಿನಿಮಾ ಗುರಿಯಾಗಿ ಇಟ್ಕೊಂಡು ಬಂದಿದ್ದು. ಅದ್ರಲ್ಲಿ ಭಯ ಇತ್ತು, ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳೋದಕ್ಕೂ ಭಯ ಇತ್ತು. ಯಾಕಂದ್ರೆ ಮನೆಗಳಲ್ಲಿ ಮಾಡ್ತೀಯಾ, ಅಲ್ಲಿ ಹೋಗಿ ಏನ್ ಮಾಡ್ತೀಯಾ, ಮತ್ತೆ ಅಷ್ಟು ಕೇರ್ ಅಂತ ಇಲ್ಲ. ಓಕೆ, ಯಾವಾಗಲೂ ಈ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ಅದೊಂದು ಬೈಕೊಂಡೇ ಹೇಳೋದು, ಉದ್ಧಾರ ಆದಂಗೆ ನೀನು ಅನ್ನೋ ಥರದ್ದೇ ಮಾತು. ಸೊ ಹಂಗೆ ಸಿನಿಮಾ ಬಂದಾಗ, ಬಟ್ ಒಂದು ಇದೇನಂದ್ರೆ ಇಲ್ಲಿ ಕಷ್ಟ ಇದೆ ಸರ್. ಹೌದು, ಯಾವುದು ಸುಲಭ ಅಲ್ಲ, ಮತ್ತು ಸಿನಿಮಾ ಸುಲಭ ಅಲ್ಲ. ಕರೆಕ್ಟ್. ಇಲ್ಲಿ ಸಿಕ್ಕಾಪಟ್ಟೆ ಟಫ್ ಜಾಬ್ ಇದು. ಪ್ರತಿಯೊಂದು ನಾವು ಅಪ್ಡೇಟ್ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಡಿಯನ್ ಅಪ್ಡೇಟ್ ಆಗ್ತಿರ್ತಾನೆ. ಅವನ ಮೈಂಡ್ ಸೆಟ್ಗೆ ಸಿನಿಮಾಗಳು ಮಾಡಬೇಕು, ಮತ್ತೆ ಕಾಂಪಿಟೇಷನ್ ಹಂಗಿರುತ್ತೆ. ಮತ್ತೆ ಸುಲಭವಾಗಿ ಇಲ್ಲಿ ಯಾವುದು ಸಿಗಲ್ಲ. ಕರೆಕ್ಟ್. ಹಾಂ ಸರ್, ಸೊ ಹಂಗೆ ಸಿನಿಮಾಗೆ ಬಂದಿದ್ದು. ಎಸ್, ಅಲ್ಲ ಈಗ ನೀವು ಈಗೊಂದು ಮಾತಾಡಿದ್ರಿ, ಅಂದರೆ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಆಗಬೇಕು ಆ ಕ್ಷಣಕ್ಕೆ, ಆ ಕಾಲಕ್ಕೆ ಅಂತ. ಸೊ ಮಾಸ್ತಿ ಅವರನ್ನು ನಾವು ಗಮನಿಸ್ದಂಗೆ ಅವರು ಪ್ರತಿ ಟೈಮಲ್ಲೂ ಅಪ್ಡೇಟ್ ಆಗ್ತಾ ಇದ್ದಾರೆ. ಸೊ ಆ ಅಪ್ಡೇಟ್ ವರ್ಷನೇ ಇವತ್ತು ನಿಮ್ಮನ್ನು ಕೈ ಹಿಡಿದಿರೋದು ಅಂತ ಬಹುಶಃ. ಓದ್ಬೇಕು ಸರ್. ಯಾವತ್ತು ಓದೋದು ಅಂದರೆ ಪುಸ್ತಕ ಓದೋದು ಮಾತ್ರ ಓದಲ್ಲ ನನ್ನ ಪ್ರಕಾರ. ಬದುಕನ್ನು ಓದಬೇಕು. ಅರ್ಥ ಆಗ್ತಾನೋ ಬಿಡ್ತಾನೋ ನೀನ್ ಸರ್. ಇವತ್ತಿಗೂ ನನಗೆ ಎಷ್ಟೋ ಜನ ಹೇಳ್ತಾರೆ, ಮೋಸ ಆಗೋದು ಅಪರಿಚಿತರಿಂದ ಅಲ್ಲ, ಗೊತ್ತಿರೋ ಅನಾಮಿಕರಿಂದ ಅಲ್ಲ, ತುಂಬಾ ಪರಿಚಯದವರಿಂದ ಅಂತ. ಸೊ ಆ ಸಬ್ಜೆಕ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಜಗತ್ತಲ್ಲಿ ಮೋಸ ಆಗೋದು ತುಂಬಾ ಆಪ್ತರಿಂದ, ತುಂಬಾ ಪರಿಚಯ ಗೊತ್ತಿರೋದ್ರಿಂದ. ಸೊ ನಿಮ್ಗೆ ಅಪರಿಚಿತರು ಬಂದಿದ ತಕ್ಷಣ ನಿಮ್ಗೆ ಅಲರ್ಟ್ ಆಗತ್ತೆ, ಇವನ್ ಯಾಕೋ ತುಂಬಾ ಹತ್ರ ಆಗ್ತಾವನೆ, ಇವನ್ ಯಾರು ಏನು ಅಂತ. ಬಟ್ ಕ್ಲೋಸ್ ಆಗಿದ್ದು ಯಾವತ್ತು ಮಾವುತ ದುರಂತ ಅಂತ್ಯಗಳು ಕಂಡಿರೋದು ಆನೆಯಿಂದಾನೆ. ಕರೆಕ್ಟ್. ಹಾವಾಡಿಗರು ತುಂಬಾ ಹೆಚ್ಚಾಗಿ ಸತ್ತಿರೋದು ಹಾವು ಕಡದೆ. ಸೊ ನಾವು ಇದು, ಸೊ ನಾನು ಈ ಸಬ್ಜೆಕ್ಟ್ಗಳು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇದೇ ಓದೋದು. ಓದಬೇಕು ಅಂದ ತಕ್ಷಣ ನ್ಯೂಸ್ ಪೇಪರೇ ಓದಬೇಕು, ಪುಸ್ತಕಗಳೇ ಓದಬೇಕು ಅನ್ನೋದಲ್ಲ. ಸಿನಿಮಾ ಒಂದು ಅಧ್ಯಯನ ಕೇಳುತ್ತೆ. ಈಗ ಟಗರು ಬರೀತೀನಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಇದು ಸೂಕ್ಷ್ಮಗಳು, ಅವರ ತನಿಖೆಗಳು, ಮತ್ತೆ ಅಂಡರ್ ವರ್ಲ್ಡ್ ಡಾಲಿ ಪಾತ್ರ ಬರೀತೀವಿ ಅಂದರೆ ಅಂಡರ್ ವರ್ಲ್ಡ್ ಅವ್ರನ್ನ ಓದ್ಕೋಬೇಕಾಗುತ್ತೆ. ಅವ್ರ ಪುಸ್ತಕಗಳಲ್ಲಿ ಇರಲ್ಲ, ನಿಮ್ ಸುತ್ತಮುತ್ತ ಸಿಗ್ಬಹುದು. ಹೌದು, ಹುಡ್ಕೊಂಡು ಹೋದಾಗ ಇನ್ನೆಲ್ಲೋ ಸಿಗ್ಬೋದು, ತಿಳ್ಕೋಬೇಕು. ಸಲಗ ಪಾತ್ರ ಬರೆದಾಗ ವಿಜಯ್ ಕುಮಾರ್ ತರದ್ದು ನಿರ್ದೇಶಕ ಕತೆ ಮಾಡಿದ್ದಾರೆ ಅಂದಾಗ ಆ ಕತೆ ಒಳಗಡೆ ಟ್ರಾವೆಲ್ ಮಾಡಬೇಕು. ಅಯೋಗ್ಯ ಅಂತ ಒಂದು ಸಿನಿಮಾ ಮಾಡಿದಾಗ ನಾವು ಮಂಡ್ಯಾಗ ಹೋಗೇ ಬರಿಬೇಕು ಅಂತಿಲ್ಲ, ಬಟ್ ಮಂಡ್ಯದ ಪರಿಸರ, ಅವ್ರ ಮನಸ್ಥಿತಿಗಳು, ಅವ್ರು ಏನ್ ಹ್ಯೂಮರ್ನ ಎಷ್ಟು ಇಷ್ಟಪಡ್ತಾರೆ, ಅವ್ರಿಗೊಂದು ಇದಿರುತ್ತಲ್ಲ, ಗತ್ತಿರುತ್ತಲ್ಲ, ಕಾವೇರಿ ನೀರು ಮಂಡ್ಯದ ಗಂಡು. ಸೊ ಆ ಒಂದು ಅಧ್ಯಯನಗಳು ಮುಖ್ಯ ಆಗುತ್ತೆ. ಈ ಬರವಣಿಗೆಯಿಂದ ಬದುಕು ಈಸಿ ಆಗುತ್ತೆ ಅಥವಾ ಹೊಟ್ಟೆ ತುಂಬುತ್ತೆ ಅನ್ನೋ ನಂಬಿಕೆ ಬಂದಿದ್ದೆ ಯಾವಾಗ ನಿಮಗೆ? ಅದು ಏಕ್ದಮ್ ಅಂತ ಬರಲಿಲ್ಲ ಸರ್. ಈ ಆರಂಭದಲ್ಲಿ ಎಲ್ಲರೂ ಹೇಳ್ತಾರೆ ತುಂಬ ಕಷ್ಟಪಟ್ಟೆ, ಶ್ರಮಪಟ್ಟೆ, ಅವಮಾನಗಳು, ಅದು ನೋವಾಯಿತು, ನಿಂಗೆಲ್ಲ ಆಗೋಯ್ತು. ಸೊ
ಸೊ ಎಂದಾದರೂ ಮಾಸ್ತಿಗೆ ಆ ಥರದ ಅನುಭವಗಳು ಆರಂಭದ ದಿನಗಳಲ್ಲಿ ಆಗಿದ್ದು, ಅಥವಾ ನಾನು ಟರ್ನ್ ಹೋಗ್ಬಿಡೋಣಪ್ಪ ಇದು ಬೇಡ, ನನಗೆ ಯಾಕೋ ಇದಾಗಿ ಬರ್ತಾ ಇಲ್ಲ ಅನಿಸಿದ್ದು? ಆದರೆ ಯಾರು ಕರೀಲಿಲ್ವಲ್ಲ ಸರ್. ಈಗ ನಾವು ಇದು ನಮಗೆ ಬೇಡ, ನಾವು ವಾಪಸ್ ಹೊರಟೋಗೋಣ ಅದೊಂದು ಅನಿಸ್ಲಿಲ್ಲ. ಏನಾದರೂ ಇಲ್ಲೇ ಹಸ್ಕೊಂಡು ಇರುವಂಥ ದಿನಗಳಿದ್ವು ತುಂಬ. ಆದರೆ ಹಸ್ಕೊಂಡು ಅಂದರೆ ಸಿನಿಮಾ ಥರ ತಣ್ಣೀರು ಬಟ್ಟೆ ಹಾಕೊಂಡು ಆ ಥರದ್ದೇನಿಲ್ಲ. ಏನೋ ಒಂದು ಬನ್ನೋ ಟೀನೋ, ಬನ್ನೋ ಗುಲ್ಕನ್ನೋ, ಒಂದು ಪಪ್ಸೋ, ಒಂದು ಟೀನೋ, ಒಂದು ಇಡ್ಲಿ, ಸೊ ಈ ಥರದ್ದು ಜೀವನ ಆಗಿದೆ. ಅಂದ್ರೆ ಚಿಕ್ಕ ಮಟ್ಟದ ಫುಡ್ಗಳಲ್ಲೇ ನಾವು ಕಲ್ತಿದ್ದಿದೆ. ಏನ್ ತಿನ್ಬೇಕು ಅನ್ನೋದ್ರಲ್ಲೇ ಸ್ವಲ್ಪ ಕ್ವಾಲಿಟಿ ಕಡಿಮೆ, ಏನ್ ಕುಡಿಬೇಕು ಅನ್ನೋದ್ರಲ್ಲೇ ಬ್ರ್ಯಾಂಡ್ ಕಡಿಮೆ. ಸೊ ಏನ್ ಸೇದ್ಬೇಕು ಅನ್ಕೊಂಡಿವೋ ಅದ್ರಲ್ಲೇ ಒಂದು ಸ್ವಲ್ಪ ಆತರ ಸಿನಿಮಾಗಳನ್ನ ಇದು ಮಾಡ್ಕೊಂಡು ಟೀಮ್ಗಳು ಚೆನ್ನಾಗಿ ಸಿಕ್ತು ಸರ್. ನೀವು ಹೇಳಿದ್ರೆ ಆರಂಭದಲ್ಲಿ ಒಂದು ಗೂಡು ಹೋಗಿ ಸೇರ್ಕೊಂಡೆ ಅಂತ, ಆ ಗೂಡಲ್ಲಿರೋ ಎಲ್ಲ ಹಕ್ಕಿಗಳು ಇವತ್ತು ತುಂಬಾ ಚೆನ್ನಾಗಿ ಹಾರ್ತಾ ಇದಾವೆ. ಹ್ಞೂ ಸರ್, ಅಲ್ವಾ? ಹೌದು. ಬಹುಶಃ ಅಲ್ಲಿರೋರೆಲ್ಲರ ನಿಮ್ಮನ್ನು ಸೇರಿಸಿ ಭಟ್ರು ಇದ್ರು, ಸೂರಿ ಸರ್ ಇದ್ದು, ತುಷಾರ್ ಅವರು ಈಗಿಲ್ಲ ನಿಜ, ಒಂದಷ್ಟು ಜನ ನೋಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅವ್ರದೇ ಆದಂತ ಐಡೆಂಟಿಟಿನ ಪಡ್ಕೊಂಡ್ರು ಸರ್. ಎಲ್ಲರೂ ಪಾಠಗಳೇ ಅಲ್ವಾ, ಒಂದೊಂದು ಬುಕ್ಸೇ ಅವರೆಲ್ಲ. ಯಾರು ಬೇಡ ಸರ್, ಈಗ ದುನಿಯಾ ವಿಜಯ್ ಸಾಕು. ಏನಿತ್ತು ಅವ್ರಿಗೆ ಬಂದಾಗ ಅಲ್ವಾ, ಯಾವ ಬ್ಯಾಕ್ ಡ್ರಾಪ್ ಇಲ್ಲ, ನೀವೆಲ್ಲ ಜೊತೆಗಿದ್ದವರು ನೋಡಿದವರು, ಬ್ಯಾಕಪ್ ಇಲ್ಲ, ಬ್ಯಾಕ್ ಡ್ರಾಪ್ ಇಲ್ಲ. ಇವತ್ತು ಅವರು ದುನಿಯಾ ಇನ್ವಿಟೇಷನ್ ಕಾರ್ಡು ಮಹಾಲಕ್ಷ್ಮಿ ಲೇಔಟ್ಗೆ ನನಗೂ ತುಷಾರ್ ರಂಗನಾಥ್ ಅವ್ರು ಕೊಡಕ್ ಬಂದಾಗ ಫಸ್ಟ್ ಸೂರ್ಯ ಅವ್ರು ಬಂದ್ರು. ಸೂರ್ಯ ಅವರು ಕೈ ಕಾರ್ಡ್ ಕೊಟ್ರು, ನನ್ಗಿಲ್ಲ ಕಾರ್ಡ್, ಗುರುಗಳು ಕೊಟ್ಟರು. ಅದೆಷ್ಟು ದಪ್ಪ, ನಾವ್ ಹಿಂಗೆ ಕುತೂಹಲದಿಂದ ನೋಡ್ತಾ ಇದೀವಿ. ಹೀರೋ ಇಲ್ಲ ಅಲ್ಲಿ. ಓಕೆ, ಸೂರ್ಯ ಅವ್ರು ಮಾತ್ರ ನಮ್ಗೆ ಕೊಡ್ತಿದ್ದಾರೆ. ಸೂರ್ಯ ಅವ್ರ ಸ್ಪೆಕ್ಸ್ ಬೇರೆ ಇಲ್ಲಿ, ಹಿಂಗೆ ಅನ್ಕೊಂಡು ಇದು ಹಂಗೆ ಹಿಂಗೆ ಅಂತ ಅವ್ರು ಖುಷಿ ಅಲ್ವಾ, ಫ್ರೆಂಡ್ಸ್ ಕಾರ್ಡ್ ಕೊಡ್ತಿದ್ದೀನಿ ಅಂತ. ಕಾಲು ಗಂಟೆ ಆದ್ಮೇಲೆ RTZ ಅಂತ ಒಂದು ಕವಾಸಕಿ RTZ, ಅದನ್ನ ತಳ್ಕೊಂಬತ್ತವ್ರೆ, ಪೆಟ್ರೋಲ್ ಆಗೋಗಿದೆ ವಿಜಯ್ ಅವ್ರಿಗೆ. ಸುಸ್ತಾಗ್ಬಿಟ್ಟಿದ್ರು ಸರ್ ಪಾಪ, ಸುಸ್ತಾಗಿ ಸೈಡ್ ಸ್ಟ್ಯಾಂಡ್ ಹಾಕಿ ಬಂದು ಬರ್ಬೇಕು ಅಂತ ಹಂಗೆ ಎನರ್ಜಿ ಇತ್ತು ನಮ್ಗೆ. ಅವಾಗ ಇದೇನು ಹೀರೋ ಅಂತ ಹೇಳ್ತಾವ್ರೆ, ಇಲ್ಲಿ ನೋಡಿದ್ರೆ ಗಾಡಿ ತಳ್ಕೊಂಬತ್ತವ್ರೆ. ಸೊ ಆಮೇಲೆ ಇತಿಹಾಸ ಅಲ್ವಾ, ದುನಿಯಾ ಅನ್ನೋದು ಇತಿಹಾಸ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಇದೇ ಸೂರ್ಯ ಅವರು ಅಷ್ಟು ಸಂಭ್ರಮ, ಸಿಲ್ವರ್ ಜುಬ್ಲಿ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ಮೆಜೆಸ್ಟಿಕ್ ಅನ್ನೋ ಒಂದು ಮೆಜೆಸ್ಟಿಕ್ ಅಲ್ಲಿ 38 ಶೋಗಳೇನೋ ಕಂಟಿನ್ಯೂಸ್ ಹೌಸ್ಫುಲ್ ಸಿನಿಮಾ. ಆ ಸಂಭ್ರಮ ಜಾಸ್ತಿ ದಿನ ಇಲ್ವೇ ಇರಲಿಲ್ಲ. ಹೇಗೆ ನಿಂತಿ ನಿನ್ನ ಪ್ರೀತಿಯಾಗೆ ಒಬ್ಬರೇ ಕೂತಿರ್ತಾರೆ, ಕಮರ್ಷಿಯಲಿ ಏನೂ ಆಗಿಲ್ಲ ಅನ್ನೋ ಸುದ್ದಿ. ಸೊ ಟಾಸ್ ತರ ಇವತ್ತು ಎಡ್ ಬಿದ್ದಿದೆ ಅಂದ್ರೆ ನಾಳೆ ಟೈಲ್ ನಮ್ಗೆ ಆವಾಗ ಎನಿಥಿಂಗ್ ಶುಡ್ ಹ್ಯಾಪನ್, ಏನ್ ಬೇಕಾದ್ರೂ ಸಿನಿಮಾ ಅಂದ್ರೆ ಹಿಂಗೆ ಅಂತ, ಏನ್ ಬೇಕಾದ್ರೂ ಆಗ್ಬೋದು ಅಂತ ಪ್ರಡಿಕ್ಷನ್ನೇ ಇಲ್ಲ ಸರ್. ಸಿನಿಮಾ ನನಗೊಬ್ರು ಸಾಫ್ಟ್ವೇರ್ ಇಂಜಿನಿಯರು ಬಂದು, ಸರ್ ಸಿನಿಮಾಗೆ ಬರ್ಬೇಕು ನಾನು ಅಂದರು. ಆಮೇಲೆ ಅವ್ರನ್ನ ಒಂದಷ್ಟು ಮಾತಾಡ್ಸಿದ್ವಿ. ಪ್ರತಿಯೊಬ್ಬರು ಅವರು ಮಂಪ್ರಲ್ಲಿ ಸಿಕ್ಕಿದ್ರು, ಮಬ್ಬುಗತ್ತಲಿನಲ್ಲಿ. ಅವಾಗ ಹೇಳಿದ್ವಿ, ಇಲ್ಲ ಸರ್ ಇದೊಂಥರ ಹೊರ ಜಗತ್ತೇ ಕಲರ್ಫುಲ್, ಇದೊಂಥರ ಹಾವು ಏಣಿ ಆಟ, ಪರವಾಗಿಲ್ಲ ಸರ್, ಸ್ನೇಕ್ ಅಂಡ್ ಲ್ಯಾಡರ್ ಅಲ್ವಾ ಅಂದ್ರು. ಆಮೇಲೆ ಹೇಳಿದ್ವಿ, ಇಲ್ಲ ನೀವು ಯಾವ್ದನ್ನ ಲ್ಯಾಡರ್ ಅನ್ಕೊಂಡಿದಿರೋ ಅದು ಸ್ನೇಕ್ ಆಗೋಗುತ್ತೆ, ನೀವು ಯಾವ್ದನ್ನ ಸ್ನೇಕ್ ಅನ್ಕೊಂಡಿದ್ದೀರೋ ಅದನ್ನ ಲ್ಯಾಡರ್ ಆಗುತ್ತೆ. ಸೊ ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಇರುತ್ತೆ ಅಂತ ಅವ್ರಿಗೆ ನಗು ಬಂತು. ಬಟ್ ಸಿನಿಮಾ ಅಂತ ಹೇಳಿದಾಗ ಏನ್ ಸರ್, ಈಗ ಪ್ರೊಫೆಷನಲ್ ಆಗಿ ಇದಕ್ಕೆ ಮಾಡಬೇಕು ಅನ್ನೋದೇನಿಲ್ಲ. ಕೆಲವೊಂದು ಇವಾಗ ಎಷ್ಟೋ ಜನ ಮೇಸ್ಟ್ರು ಕೆಲಸ ಮಾಡಿಕೊಂಡು, ಇನ್ನೊಂದು ಯಾವುದೋ ಗೌರ್ಮೆಂಟ್ ಅಫಿಷಿಯಲ್ ಕೆಲಸ ಮಾಡಿಕೊಂಡು, ಇನ್ನೊಂದು ಏನೋ ಬಿಸ್ನೆಸ್ ಮಾಡಿಕೊಂಡು ಕೃಷಿ ಮಾಡ್ತಿದ್ದಾರೆ. ಸೊ ನಿಮಗೂ ಒಂದು ಎಟ್ಕೋವರೆಗೂ ನೀವು ಒಂದು ಪರ್ಯಾಯ ಇಟ್ಕೊಂಡಿರ್ಬೇಕು. ಕಂಪ್ಲೀಟ್ ಆಗಿ ಏನು ಕೊಡಲ್ಲ, ಬಟ್ ನಿಮ್ಗೆ ಅದು ವಾಲ್ಸುತ್ತೆ. ಇಲ್ಲ ನಿನ್ನಲ್ಲಿ ಏನೋ ಶ್ರದ್ಧೆ ಇದೆ, ನಿನ್ನಲ್ಲಿ ಏನೋ ಪ್ರಾಮಾಣಿಕತೆ ಇದೆ, ನಿನ್ನಲ್ಲಿ
ಶ್ರಮ ಇದೆ, ನೀನು ಹಿಂಗೆ ಬಾ ಅಂತ. ಅದಕ್ಕೆ ದೊಡ್ಡವ್ರು ಹೇಳೋದು, ಕಲೆ ತುಂಬ ಜನನ ಕರೆಯುತ್ತೆ, ಕೆಲವ್ರನ್ನ ಮಾತ್ರ ನಡ್ಕೊಂಡು ಹೋಗುತ್ತೆ ಅಂತ. ಮತ್ತು ಸಿನಿಮಾ ನಿಮಗೇನು ಕೊಡುತ್ತೋ ನೀನು ಹೆಂಗೆ ಹಿಡ್ಕೊಂಡಿದ್ಯಾ ಅನ್ನೋದು ನೋಡುತ್ತೆ ಸರ್. ಕರೆಕ್ಟ್. ಈಗ ಕಳ್ಳೆಪುರಿ ಹಿಂಗೆ ನಮಗೆ ಅವಾಗ ಸ್ಕೂಲಿಂದ ಬಂದರೆ ನಾವು ಶರ್ಟ್ ಹಿಂಗೆ ಇಟ್ಕೊಂಡು ಕಳ್ಳೆಪುರಿ ಆವಾಗ ಹಿಂಗೆ ಕಳ್ಳೆಪುರಿ ಸುರಿದವನು ಒಂದ್ಸತಿ ನೋಡ್ತಿದ್ದ, ಅವ್ನು ಚೆಲ್ಕೊಂಡು ಹೋಗ್ತಾವನ ಅಂತ. ಸರ್ ನನಗೆ ಅದು ನಮ್ಮ ತುಷಾರ್ ರಂಗನಾಥ್ ಅವ್ರನ್ನ ಕಳ್ಕೊಂಡಾಗ, ನಮ್ಮ ಗುರುಪ್ರಸಾದ್ ಅವ್ರನ್ನ ಕಳ್ಕೊಂಡಾಗ ತುಂಬಾನೇ ಬೇಜಾರಾಯ್ತು. ಅರೆ ಏನು ಈಗ ಸೋಲು ಗೆಲುವು ಇದ್ದಿದ್ದೆ ಸರ್. ಹಂಗಂತ ಆಟಗಾರನೇ ನಾನು ಇನ್ನು ಆಟನೇ ಆಡಲ್ಲ ಅನ್ನೋದಿದೆಯಲ್ಲ, ಅದು ತಪ್ಪು. ಚೆನ್ನಾಗಿ ಆಡ್ಬೇಕಷ್ಟೇ. ಮತ್ತೆ ಅದು ಯಾರಿಗೂ ಗೊತ್ತಿಲ್ವಲ್ಲ ಸರ್, ಈ ಸಿನಿಮಾ ಸೋಲುತ್ತಾ ಈ ಸಿನಿಮಾ ಗೆಲ್ಲುತ್ತಾ, ಹಂಗೆ ಗೊತ್ತಿದ್ರೆ ಎಲ್ಲರೂ ಇದನ್ನೇ ಮಾಡೋರು. ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಪಡಬೇಕು. ಅದು ಜನಗಳಿಗೆ ನೀವು ಹೇಳ್ದಂಗೆ ಅಪ್ಡೇಟ್ ಆಗ್ತಿರ್ಬೇಕು. ಅವ್ರು ಇನ್ನೇನು ಅಪ್ಡೇಟ್ ಅಂದರೆ ಇದೇನು ಸೈನ್ಸ್ ಏನಲ್ಲ, ಹೌದು, ಒಂದು ಅವನು ಏನು ಹ್ಯೂಮರ್ ಕೇಳ್ತಾನೆ ಅದು ಕೊಡಬೇಕು, ಅವನೊಂದು ಟೆಕ್ನಿಕಲಿ ಚೆನ್ನಾಗಿ ಕೇಳ್ತಾನೆ ಅದು ಕೊಡಬೇಕು. ಪ್ರೊಡ್ಯೂಸರ್ಸ್ಗೆ ಲಾಯಲ್ ಆಗಿದ್ದು ಅವ್ರು ಹಾಕಿರೋ ದುಡ್ಡು ಅಟ್ಲೀಸ್ಟ್ ವಾಪಸ್ ತಂದ್ಕೊಡೋ ಅಷ್ಟು ಮಟ್ಟಿಗೆ ಮಾಡಿದ್ರು ಅವ್ರು ಇನ್ನೊಂದು ಪಿಕ್ಚರ್ ಮಾಡ್ತಾರೆ. ಕರೆಕ್ಟ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.